ಹುಣಸೆ ಮರದ ತೋಪಿನ ನಡುವೆ ಪ್ರಶಾಂತತೆಯ ಗರ್ಭಗುಡಿ, ಮಕ್ಕಳಿಗೆ ಉಚಿತ ಪಾಠ ಪ್ರವಚನ ಮತ್ತು ದಾಸೋಹ, ನಟರಾಜ ಹಾಗೂ ಮೀನಾಕ್ಷಿಯ ಅದ್ಭುತ ಏಕಶಿಲಾ ಕೆತ್ತನೆ. ಎಸ್, ಈ ಸುಂದರ ದೃಶ್ಯಗಳು ಕಂಡು ಬಂದದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿಯ ಹುಣಸೇಕುಳ ಮಠದಲ್ಲಿ. ಬೆಳಗಾವಿ ಸಂಸ್ಥಾನದ ಮೂಲ ಮಠಗಳಲ್ಲಿ ಪ್ರಮುಖವಾದ ಹುಣಸೇಕುಳ ಮಠ ಐತಿಹ್ಯಗಳು ಅನನ್ಯ. ಈ ಮಠದ ಇತಿಹಾಸ ಪರಂಪರೆ ನಡೆದು ಬಂದ ಹಾದಿಯನ್ನ ಮಠದ ಪೂಜ್ಯರಾದ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಪೀಠದ ಶ್ರೀ ಸಿದ್ದಬಸವ ದೇವರು ಮಠದ ಪರಂಪರೆಯನ್ನ ಕೇಳೋಣ ಬನ್ನಿ. ವೀಕ್ಷಕರೇ, ಇಂದು ನಾವು ಬೆಳಗಾಂ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣಸೇಕುಳ ಮಠಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ನಮ್ಮ ಸ್ವಾಮೀಜಿ ಇವತ್ತು ಇದ್ದಾರೋ ಈ ಮಠದ ಬಗ್ಗೆ ನಮ್ಮ ಗುರುಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನವ ಕರ್ನಾಟಕ ರಾಜ್ಯ ಘಟಕ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ರಾಜ್ಯ ಘಟಕ ಬೆಂಗಳೂರಿನವರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಶ್ರೀಮಠದ ಪರವಾಗಿ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕಾಗಿ ಬಂದಿದ್ದಕ್ಕೆ ಬಹಳ ಸಂತೋಷ. ಪ್ರಥಮದಲ್ಲಿ ವಿರಕ್ತ ಮಠಗಳು ಚಲಾವಣೆಗೆ ಬಂದಿದ್ದ 12ನೇ ಶತಮಾನದ ನಂತರದಲ್ಲಿ ಆ ವಿರಕ್ತ ಮಠಗಳಿಗೆ ಪರಂಪರಾಗತವಾಗಿ ಬಸವಣ್ಣನವರಿಂದ ಅಲ್ಲಮಪ್ರಭುವಿನ ಸಲ್ಲದ ಸನ್ಮಾರ್ಗದಲ್ಲಿರುವಂತಹ ಮಠಗಳನ್ನು ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಆ ಮಠಗಳು ಸುಮಾರು ಕರ್ನಾಟಕದಲ್ಲಿ ಬಹುಸಂಖ್ಯಾತ ಲಿಂಗಾಯತ ಮಠಗಳೇ ಇರೋದರಿಂದ 6-7 ಸಾವಿರ ಮಠಗಳಿದ್ವು. ಅಲ್ಲದೆ ಊರಿಗೆ ಚರಜಂಗಗಳು ಅಂತ ತಿಳ್ಕೊಂಡು ರಾಜಾಶ್ರಯವ ಸಿಕ್ಕಿತ್ತು. ಹಂಡೇದ ಅರಸರು, ಕೆಳದಿ ಅರಸರು, ಮೈಸೂರು ಅರಸರು, ನಮ್ಮ ನಂಜನಗೂಡಿನ ಅರಸರು, ಕೊನೆಗೆ ಈ ಭಾಗದಲ್ಲಿ ಒಂಟೂರಿ ಅರಸರು ಎಲ್ಲರೂ ಕೂಡ ರಾಜಾಶ್ರಯಗಳನ್ನ ಕಟ್ಟಿ ಮಠಗಳನ್ನು ಕಟ್ಟುವಂತಹ ವ್ಯವಸ್ಥೆಗಳನ್ನು ಮಾಡ್ತಾರೆ. ಆ ಕೆಳದಿಯ ಒಬ್ಬ ಮಹಾರಾಜ ಸಿದ್ದಬಸಪ್ಪ ನಾಯಕ ಅನ್ನುವಂತಹ ಒಬ್ಬ ಲಿಂಗಾಯತ ಪರಂಪರೆಯ ಮಹಾರಾಜ ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿ ತನ್ನ ಅರಮನೆಯನ್ನೇ ತೆಗೆದು ತನ್ನ ಕರ್ಣಿಕನಿಗೆ ಅರಮನೆಯ ರಾಜ್ಯ ದರ್ಬಾರನ್ನೆಲ್ಲ ವಹಿಸಿಕೊಟ್ಟು ಕೊನೆಗೆ ಅವನಿಗೆ ವೈರಾಗ್ಯ ಬಂದದಕ್ಕಾಗಿ ಕಲ್ಯಾಣಕ್ಕೆ ಹೋಗ್ತಾನೆ. ಕಲ್ಯಾಣದಲ್ಲಿ ಹೋಗಿ ಗುರುಬಸವೇಶ್ವರ ಅನ್ನುವಂತಹ ಅಂಕಿತ ನಾಮದ ಮೇಲೆ ಸಿದ್ದಬಸವೇಶ್ವರ ಅನ್ನುವಂಥವ್ರು ವಚನಗಳನ್ನು ಬರೀತಾರೆ. ಕಲ್ಯಾಣ ಕ್ರಾಂತಿಯಲ್ಲಿ ಬಹುತೇಕ ವಚನಗಳು ಸುಟ್ಟು ಹೋಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು 3 ವಚನಗಳು ಸಿಗ್ತವೆ. ಆ 3 ವಚನಗಳಲ್ಲಿ ಗುರು ಪ್ರಾಮುಖ್ಯತೆಯನ್ನು ಇಟ್ಕೊಂಡು ತನ್ನ ಹೆಸರನ್ನು ಯಾರಿಗೆ ಹೇಳದೆ ಗುರುಬಸವೇಶ್ವರ ಅನ್ನುವಂಥ ಅಂಕಿತ ನಾಮದಲ್ಲಿ 3 ವಚನಗಳು ಇವತ್ತಿಗೂ ಲಭ್ಯ ಆಗ್ತವೆ. ಆ ಪುಣ್ಯಾತ್ಮ ಕಲ್ಯಾಣ ಕ್ರಾಂತಿ ಆದಮೇಲೆ ಶರಣರೆಲ್ಲ ಉಳುವಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಮುರುಗೂಡು ಮಾರ್ಗವಾಗಿ ಉಳುವಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಾದರೊಳ್ಳಿಯಲ್ಲಿ ದೊಡ್ಡ ಕದನ ಆಗಿ ಬಿಜ್ಜಳನ ಮಗನಾದಂತಹ ಸೋಮಿದೇವನ ಹತ್ಯೆ ನಂತರದಲ್ಲಿ ಆ ಬಿಜ್ಜಳನ ಅಳಿಯನಾದಂತಹ ಅಳಿಯ ಬಿಜ್ಜಳ ಶರಣರ ಮೇಲೆ ಹತ್ಯಾಕಾಂಡಕ್ಕಾಗಿ ಬಂದಾಗ ಚನ್ನಬಸವಣ್ಣನವರಿಗೆ ಗಾಯಗೊಂಡು ಮಡಿವಾಳ ಮಾಚಿದೇವರು ಲಿಂಗೈಕ್ಯರಾಗ್ತಾರೆ. ಹರಳೆಯನವರ ಸತಿ ಕಲ್ಯಾಣಮ್ಮನವರಿಗೆ ಭೀಕರವಾದಂತಹ ಗಾಯ ಆದಾಗ ಅವರನ್ನು ಉಪಚರಿಸಿ ನಮ್ಮ ತಿಗಡಿಯ ಮಠದಲ್ಲಿ ಅವರಿಗೆ ಮಣ್ಣು ಮಾಡ್ತಾರೆ. ಅದು ತಿಗಡಿಯಲ್ಲೂ ಕೂಡ ಒಂದು 100 ಎಕರೆ ಜಮೀನಿರುವಂತಹ ದೊಡ್ಡ ಸಂಸ್ಥಾನ ಮಠ ಇದೆ, ಕಟ್ಟಿಗೆ ಮಠ ಅಂತೇಳಿ. ಅದನ್ನು ಆಗಿನ ಕಾಲಕ್ಕೆ ಕಿತ್ತೂರು ಚೆನ್ನಮ್ಮನ ವಂಶಸ್ಥರೇ ಆ ಮಠವನ್ನು ಕಟ್ಟಿದ್ದು. ಇನ್ನೂ ಸಂಪಗಾವಿಯಲ್ಲೇ ಸಂಸ್ಥಾನ ಇತ್ತು, ಹೋಗಿದ್ದಕ್ಕಾಗಿ ಕಿತ್ತೂರು ಅಂತ ಇತ್ತು. ಅವರೆಲ್ಲ ಆ ಭಾಗದಲ್ಲಿ ಮಠ ಕಟ್ತಾರೆ. ಕೊನೆಗೆ ನಮ್ಮ ಮಠದ ಗುರುಗಳು ಅಲ್ಲಿಂದ ಬಂದು ಬೈಲ್ವಾಡಕ್ಕೆ ಬರ್ತಾರೆ. ಬೈಲ್ವಾಡದಲ್ಲಿ ನೀರಿಲ್ಲಾರ್ದಕ್ಕಾಗಿ ಬಾಧೆಗಾಗಿ ತಾವೇ ಸ್ವತಃ ಅಲ್ಲಿ ವರ್ತಿಯನ್ನು ತೆಗೆದು ವರ್ತಿ ಬಸವೇಶ್ವರ ಅಂತ ಕರೆಸ್ಕೊತಾರೆ. ಈ ವಾಮಾಚಾರಿಗಳಿಗೆ ಇವರಿಗೆಲ್ಲ ಬಗ್ಗು ಬಡಿಯೋದಕ್ಕಾಗಿ ಅವರಿಗೆಲ್ಲ ಶಿಕ್ಷೆ ಕೊಟ್ಟದಕ್ಕಾಗಿ ಅವರಿಗೆ ಮಾಟ ಬಸವೇಶ್ವರ ಅಂತ ಕರೀತಾರೆ. ಮುಂದೆ ಬಂದೇನವಾದ ಕಾಲಕ್ಕಾಗಿ ಅವರು ಸ್ವಲ್ಪ ಇಸ್ಲಾಮರಾದದಕ್ಕಾಗಿ ಅವ್ರ ಮೇಲೆ ದಾಳಿಕೋರಾಗಿ ನೀವು ಬಸವಣ್ಣ ಅಂತಂದ್ರೆ ನೀವು ಸೊಪ್ಪಿ ತಿನ್ನು ಅಂತೇಳಿ ಒಂದು ರೂಮ್ನಲ್ಲಿ ಕೂಡ ಹಾಕಿ ಅವ್ರಿಗೆ 1 ತಿಂಗಳ ಕಾಲ ಸೊಪ್ಪಿ ತಿನ್ನಿಸ್ತಾರೆ. 1 ತಿಂಗಳ ಕಾಲ ಸೊಪ್ಪಿ ತಿಂದು ನೀರು ಕುಡಿದಕ್ಕಾಗಿ ಅಷ್ಟು ಜೀವಂತ ಇದ್ದದಕ್ಕಾಗಿ ಅವನಿಗೆ ಸೊಪ್ಪಿ ಬಸವೇಶ್ವರ ಅಂತ ಹೆಸರು ಬರ್ತದೆ. ಒಂದೊಂದು ಕಡೆ ಎಲ್ಲ ಸಿದ್ಧಿಗಳನ್ನು ಮಾಡೋದಕ್ಕಾಗಿ, ಲೀಲೆಗಳನ್ನು ಮಾಡೋದಕ್ಕಾಗಿ ಒಬ್ಬ ಸಿದ್ದಬಸಪ್ಪ ನಾಯಕನಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಒಂದು 360 ಮಠಗಳಿದ್ದಾವೆ. ಚಿಕ್ಕತೊಟ್ಟಿಗೆರೆಯಿಂದ ಹಿಡ್ಕೊಂಡು ಬಹಳಷ್ಟು ಮಠಗಳು ನಮ್ಮ ಭಾಗದಲ್ಲಿ ಇದ್ದಾವೆ. ಆ ಎಲ್ಲ ಮಠಗಳಿಗೆ ಮೂಲ ಪುರುಷನ ಇವತ್ತು ಆಗಿರೋದ್ರಿಂದ ಕೊನೆಗೆ ಅವರು ಸಂಚಾರ ಮಾಡ್ಕೊಂತು ಆ ತಿಗಡಿ ಮಾರ್ಗವನ್ನೆಲ್ಲ ಕಟ್ಟಿ ಯಮಕನಮರಡಿಗೆ ಬರ್ತಾರೆ. ಯಮಕನಮರಡಿಗೆ ಬಹಳ ದೊಡ್ಡ ಸಂಸ್ಥಾನ, ಇನ್ನು ಪೇಶ್ವೆಗಳ ಆಡಳಿತ ಬರೋದಕ್ಕಿಂತ ಮುಂಚೆ ಬಹಳ ದೊಡ್ಡ ಸಂಸ್ಥಾನ ಅಂತಂದ್ರೆ ರಾಣಿ ಯಮ್ಮಕ್ಕನ ಸಂಸ್ಥಾನ. ಆ ಯಮ್ಮಕ್ಕನ ಸಂಸ್ಥಾನದಲ್ಲಿ ಅವರು ತೀರದಾಳದ ಪ್ರಭುಗಳ ವಂಶಸ್ಥರಾಗಿನೇ ಅವ್ರ ಭಾಗದಲ್ಲಿನೇ ಇದ್ದಂಥ ಹೆಣ್ಮಗಳಾಕಿ ಆ ತಾಯಿಗೆ ಲಿಂಗವನ್ನು ಕಟ್ಟಿ ಆಕೆಗೆ ರಾಜಗುರುಗಳಾಗ್ತಾರೆ. ಆ ಹೆಣ್ಮಗಳಿಗೆ ಯಾರು ವಂಶಸ್ಥರು ಇಲ್ಲದೇ ಇರುವುದರಿಂದಾಗಿ 1-3 ದಿವಸಗತ್ತೆಯವರಿಗೆ ತನ್ನ ಆಸ್ತಿಯನ್ನೆಲ್ಲ ಹಾಕಿ ಬಿಟ್ಟುಕೊಡ್ತಾಳೆ. ಶ್ರೀಮಠಕ್ಕೆ ದಾಖಲೆಗಳ ಪ್ರಕಾರ ಸುಮಾರು ಯಮ್ಮಕ್ಕನಮರಡಿ ಅನ್ನುವಂಥ ಊರನ್ನೇ ಆ ಮಠಕ್ಕಾಗಿ ದೇಣಿಗೆ ಕೊಟ್ಟಿರ್ತಾಳೆ. ಕೊನೆಗೆ ಈ ಮಠದಲ್ಲಿ ನಾವು ಹುಣಸೆ ಮರಗಳನ್ನು ನೆಟ್ಟು ಆ ತಾಯಿ ಜೀವತ್ಯಾಗ ಮಾಡಿದ್ರು ಅನ್ನೋದು ದಾಖಲೆಗಳ ಮುಖಾಂತರ ಸಿಗ್ತದೆ ಹೊರತು ಅವಳ ಸಮಾಧಿ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಹುಣಸೆ ಮರಗಳೇ ಜಾಸ್ತಿ ಇರೋದ್ರಿಂದ ಆ ಹುಣಸೆ ಮರಗಳ ತಳದಲ್ಲಿ ಒಂದು ಹೊಂಡ ಇದೆ. ಇವತ್ತಿಗೆ ಯಾವುದೇ ವಿಷಜಂತುಗಳಾಗಲಿ, ಚೋಳು ಯಾವುದೇ ಕಡಿದ್ರು ಅಲ್ಲಿಂದ ನೀರು ಕುಡಿದು ಹೋದರೆ
ಆ ಕಷ್ಟ ಪರಿಹಾರ ಆಗುವಂತಹ ಮದ್ದಿನ ನೀರಿನ ವಿಶೇಷತೆ ಈ ಮಠದಲ್ಲಿದೆ. ಹುಣಸಿ ಮರಗಳು ಹೇರಳವಾಗಿರೋದ್ರಿಂದ ಒಂದು ಕಾಲಕ್ಕೆ ಹುಣಸಿ ಮರಗಳಿಂದ ಬಂದಂಥ ಆದಾಯದ ಮೇಲೆ ಮಠ ಇವತ್ತಿಗೂ ನಡೀತದೆ. ಹಾಗಾಗಿ ಇದಕ್ಕೆ ಹುಣಸಿಕೊಳ ಮಠ ಅಂತ ಕರೀತಾರೆ. ಪ್ರಚಲಿತವಾಗಿ ಜನಪ್ರಿಯವಾಗಿದ್ದ ಹುಣಸಿಕೊಳ ಮಠ ಆದರೂ ಕೂಡ ಇದು ಸಮಯ ಪರಂಪರೆಗಳಲ್ಲಿ ಯಾವ ರೀತಿಯಲ್ಲಿ ಬ್ರಾಹ್ಮಣ ಮಠಗಳಲ್ಲಿ, ಪೇಜಾವರ ಮಠಗಳಲ್ಲಿ ಅಷ್ಟಮಠಗಳಂತ ಬರ್ತವೋ, ಈ ವೀರಶೈವರಲ್ಲಿ ಪಂಚಪೀಠ ಅಂತ ಬರ್ತವೋ, ಅದೇ ರೀತಿಯಲ್ಲಿ ನಮ್ಮ ಲಿಂಗಾಯತರಲ್ಲಿ ಸಮಯ ಭೇದಗಳಂತ ಬರ್ತವೆ. ಆ ಸಮಯ ಪರಂಪರೆಗಳಲ್ಲಿ ಮೊದಲನೆಯ ಸಮಯವಾದಂತಹ ಸಂಪಾದನಾ ಸಮಯದ ಮೂಲ ಮಠವೇ ನಮ್ಮ ಮಠ. ಹಾಗಾಗಿ ಸುಮಾರು ಒಂದು 800 ವರ್ಷಗಳ ಇತಿಹಾಸ ನಮ್ಮ ಮಠಕ್ಕಿದ್ರೂ ಕೂಡ ಸುಮಾರು ನಾನೇ 21ನೇ ಜಗತ್ತುಗಳು. ಈ ಮಠಕ್ಕೆ 21ನೇ ಸ್ವಾಮೀಜಿ, ನಮ್ಮ ಹಿಂದಿನ ಗುರುಗಳು 20ನೇ ಜಗತ್ತುಗಳು. ಹಾಗಾಗಿ ಇಷ್ಟೆಲ್ಲ ಸ್ವಾಮಿಗಳನ್ನು ಒಳಗೊಂಡ್ರು ಕೂಡ ಈ ಮಠ ಯಾಕೆ ಇಷ್ಟು ಒಂದು ಈಗ 3 ಗುರುಗಳು, ನಮ್ಮ ಹಿಂದಿನ ಗುರುಗಳು, ಅವ್ರ ಹಿಂದಿನ ಗುರುಗಳು ಅಲ್ಲದೆ 19ನೇ ಗುರುಗಳ ಕಾಲಕ್ಕೆ ಮಠ ಬಹಳ ಬೆಳಕಿಗೆ ಬಂದಿದ್ದು. ಆ ನಂತರದಲ್ಲಿ ಯಾಕೆ ಆ ರೀತಿಯಲ್ಲಿ ಆಯಿತು ಅಂತಂದ್ರೆ, ಸ್ವಲ್ಪ ಸಮಯ ಭೇದಗಳು ಇರೋದ್ರಿಂದ ಬಹಳಷ್ಟು ಮಠಗಳ ಒತ್ತಡ ಆಗಿ ಕೊನೆಗೆ ಪೇಶ್ವೆಗಳ ದಾಳಿ ಮಠದ ಮೇಲೆ ಆದದ್ದಕ್ಕಾಗಿ, ಕೊನೆಗೆ ಈ ಗುಡಿಗೇರಿ ಜನರ ದಾಳಿ ಮಠದ ಮೇಲೆ ಆದದ್ದಕ್ಕಾಗಿ ಈ ಮಠದಲ್ಲಿ ಬಹಳಷ್ಟು ತೊಂದರೆಗೀಡಾಗ್ತದೆ. ಯಮಕನಮರಡಿಯಲ್ಲಿ ಈ ಗಾಂಧಿಯವರ ಹತ್ಯೆ ಆದ ಸಂದರ್ಭದಲ್ಲಿ ಗೋಡ್ಸೆ ಯಾವ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣ ಆಗಿದ್ದಕ್ಕಾಗಿ ಇಲ್ಲಿ ಬಹಳ ಜನ ಪೇಶ್ವೆಗಳಿದ್ರು. ಆ ಪೇಶ್ವೆಗಳ ಮೇಲಿನ ದಾಳಿಯಾಗಿ ಅವರೆಲ್ಲ ಬ್ರಾಹ್ಮಣರ ಮೇಲೆ ಜನ ಎಲ್ಲ ದಂಗೆ ಇದ್ದದಕ್ಕಾಗಿ ಅವ್ರು ಹೋಗುವಂತಹ ಕೊಲ್ಹಾಪುರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಮಠದ ಆಸ್ತಿಯನ್ನು ತಗೊಂಡು ಹೋದ್ರು. ಕೊನೆಗೆ ಬಹಳಷ್ಟು ಈ ಭಾಗದಲ್ಲಿ ಸಂಪಾದನಾ ಮಠಗಳಂತಿದ್ದಾವೆ. ಈ ಮಠದ ಪಟ್ಟದ ಹಾರ ಎಲ್ಲ ತಗೊಂಡು ಕಡೆ ಹೋಗಿ ಬೆಳ್ಕೊಂಡು ಅವರಿಗೆ ಜಗತ್ತುಗಳು ಅಂತ ಕರೆಸ್ಕೊಳ್ತಾರೆ. ಆದ್ರೆ ಮೂಲ ಮಠ ಇದೇ ಆಗಿರೋದ್ರಿಂದ ಇನ್ನೊಂದು ದೊಡ್ಡ ಹೊಡೆತ ಅಂತಂದ್ರೆ ನಮ್ಮಲ್ಲಿ ಹಿಡ್ಕಲ್ ಡ್ಯಾಮ್ ಆಗಿರೋದ್ರಿಂದ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಸುಮಾರು 300 ಭಿಕ್ಷದ ಹಳ್ಳಿಗಳು ಮುಂದಕ್ಕೆ ಹೋಗ್ತವೆ. ಆ 300 ಭಿಕ್ಷದ ಹಳ್ಳಿಗಳಲ್ಲಿ ಸುಮಾರು 40 ಮಠಗಳು ನೀರಾವಸ್ಥೆಯಲ್ಲಿ ಜಲಸಮಾಧಿ ಆಗಿರೋದ್ರಿಂದ ಈ ಮಠದ ಸಂಬಂಧಪಟ್ಟಂತಹ ಎಲ್ಲಾ ಪುಸ್ತಕಗಳು ಹೋದ್ರೂ ಕೂಡ ಈ ಮಠದ ಬಗ್ಗೆ ವಚನ ಸಾಹಿತ್ಯದ ಪಿತಾಮಹದಂತಹ ಹಳಕಟ್ಟಿಯವರು ಬಹಳ ಅದ್ಭುತವಾದ ಪುಸ್ತಕವನ್ನು ಬರೀತಾರೆ, ನಿರಂಜನ ವಂಶ ರತ್ನಾಕರ ಅಂತೇಳಿ. ಆ ನಿರಂಜನ ವಂಶ ರತ್ನಾಕರದಲ್ಲಿ ಒಂಟಮೂರಿ ಮಠವೇ ಮೂಲ ಮಠ ಅಂತ ಕೇಳ್ತಿದ್ರು. ಹಾಗಾಗಿ ಒಂಟಮೂರಿ ಸಂಸ್ಥಾನ ಅಂತ ಕರಿತಿದ್ರು ಹೊತ್ತು ಸಣ್ಣ ಪುಟ್ಟ ಹಳ್ಳಿ ಅಂತ ಇದಕ್ಕೆ ಯಾವುದು ಕಳಿತಿರಲಿಲ್ಲ. ಬೆಳಗಾವಿ ಅಂತಂದ್ರೆ ಬೆಳಗಾವಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಬಹಳಷ್ಟು ಊರುಗಳು ಕೂಡದಾಗ ಒಂದು ಬೆಳಗಾವಿ. ಆವಾಗ ದೊಡ್ಡ ಸಂಸ್ಥಾನದಿಂದ ಒಂಟಮೂರಿ ಮಠ ಅಂತಾನೆ ಕರಿತಿದ್ರು. ಯಮಕನಮರಡಿ ಅಂತ ಹೆಸರು ಪ್ರಚಲಿತದಲ್ಲಿ ಇರಲಿಲ್ಲ. ಒಂಟಮೂರಿ ಸಂಸ್ಥಾನ ಮುಳುಗಿದ ಮೇಲೆ, ಹಾಳೂರು ಆದ್ಮೇಲೆ ಇದಕ್ಕೆ ಯಮಕನಮರಡಿ ಅಂತ ಮರುನಾಮಕರಣ ಆಗ್ತದೆ. ಹಾಗಾಗಿ ಇದೇ ಮಠವೇ ಆ ಸಂಪಾದನಾ ಸಮಯದ ಮೂಲ ಮಠವಾಗಿರ್ತದೆ. ಕಾಯಕಲ್ಪವನ್ನು ತಗೊಂಡು ಹೋಗಿದ್ದಾರೆ. ಹಿಂದಿನ ನಮ್ಮ ಗುರುಗಳು ಬಹಳ ಪರಿಶುದ್ಧ ಲಿಂಗೈಕ್ಯ ಪರಿಶುದ್ಧ ಮಹಾಸ್ವಾಮಿಗಳನ್ನು ಅಂತವರು ಬಹಳ ದೊಡ್ಡ ಪ್ರತಿಷ್ಠಿತವಾದಂತಹ ಪರಮ ಪೂಜ್ಯರು. ನಮ್ಮ ಮಠದಲ್ಲಿ ಮೂಲ ಕರ್ತೃವನ್ನು ಬಿಟ್ಟರೆ ಮೊದಲಂತರದಲ್ಲಿ ಬಹಳಷ್ಟು ಜನ ಜಗತ್ತುಗಳು ಆಗುವವರು ಕೂಡ ಅವರ ಹೆಸರೇ ಚಿರಸ್ಥಾಯಿಯಾದಾಗ ಅವರು ಕಿತ್ತೂರು ಕಲ್ಮಠದ ರಾಜಗುರುಗಳಾಗಿ ಆ ಪರಂಪರೆಯನ್ನು ತೊರೆದು ಈ ಮಠವನ್ನು ಉಳಿಸ್ತಾರೆ. ಅವರ ಊರು ಇಲ್ಲೇ ಉಳ್ಳಾಗಡ್ಡಿ ಖಾನಾಪುರ ಅಂತೇಳಿ. ಕೊನೆಗೆ ಈ ಮಠಕ್ಕೆ ಕಾಯಕಲ್ಪವನ್ನು ತಗೊಂಡು ಬಂದು ತರ್ಕಶಾಸ್ತ್ರದಲ್ಲಿ ಬಹಳ ಬಲ್ಲಿದರಾಗಿದ್ದರು, ಆಯುರ್ವೇದಿಕದಲ್ಲಿ ಬಹಳ ಬಲ್ಲಿದರಾಗಿದ್ದರು, ವಾಸ್ತುಶೈಲಿಯಲ್ಲಿ ಬಹಳ ಬಲ್ಲಿದರಾಗಿದ್ದರು. ವಾಸ್ತುಶೈಲಿಯನ್ನು ನೋಡಿದ್ರೆ ಎಲ್ಲಾ ವಿರಕ್ತ ಮಠಗಳಿಗೆ ಹೋಲಿಸಿದ್ರೆ ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳನ್ನ ಬದಾಮಿ ಮತ್ತು ಐಹೊಳೆ ಪಟ್ಟದಕಲ್ಲು, ಯಲಗೋರದಲ್ಲಿ ನೋಡಿದ್ರೆ ನಮ್ಮ ವಿರಕ್ತ ಮಠಗಳ ಸಂಪ್ರದಾಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ತ್ರಿಕೂಟ ದೇವಾಲಯಗಳನ್ನ ಮಠದ ವ್ಯವಸ್ಥೆಯಲ್ಲಿ ನೋಡ್ಬೇಕಾದ್ರೆ ಹುಣಸಿಕೊಳ ಮಠಕ್ಕೆ ಬರಬೇಕು. ಎಲ್ಲ ಕಡೆಗೆ ಉಬ್ಬು ಶಿಲೆಗಳಿದ್ರೆ ಅತ್ಯಂತ ಕರಕುಶಲ ಬಂಗಾರದ ಸೂಜಿ ಒಳಗಡೆ ಕೆತ್ತಿದಂತಹ ತಗ್ಗು ಶಿಲೆಗಳ ಮೂರ್ತಿಗಳು ಎಲ್ಲಿ ಕಾಣ್ತಂದ್ರೆ ಹುಣಸಿಕೊಳ ಮಠದಲ್ಲಿ ಕಾಣ್ತವೆ. ಆ ರೀತಿಯಲ್ಲಿ ಪರಮ ಪೂಜೆಗಳು ಮಾಡಿದ್ದಾರೆ. ಅವರ ಕಾಲಕ್ಕೆ ವೈದಿಕ ಪಟುಗಳಾಗಂತ ಸುಮಾರು ಒಂದು 500 ಜನ ವೈದಿಕ ಪಟುಗಳು ಕಲ್ತಿದ್ದಾರೆ. ಅವ್ರ ಕೈಯಲ್ಲೊಂದು 50 ಮಠಗಳ ಮಠಾಧೀಶರು ತಯಾರಾಗಿ ಹೋಗಿದ್ದಾರೆ. ಅವ್ರ ಹೆಸರು ಚಿರಸ್ಥಾಯಿಯಾಗಿರೋದ್ರೆ ಈ ಮಠಕ್ಕೆ ಹುಣಸಿಗೊಳ್ಳ ಮಠ ಅಂತಂದ್ರೆ ಲಿಂಗೈಕ್ಯ ಗುರುಸಿದ್ಧ ಸ್ವಾಮಿಗಳು ಅನ್ನುವಂಥ ರೀತಿಯಲ್ಲೇ ಬಂತು. ನಮಗೆ ಅವರ ನಂತರದಲ್ಲಿ ರಾಜೋಟಿ ಮಹಾಸ್ವಾಮಿಗಳು ಅಂತಂದ್ರು. ಅವರು ಸುಮಾರು ಈ ಮಠವನ್ನು ಹಿಡ್ಕೊಂಡು ಸುಮಾರು ಒಂದು 12 ಮಠಗಳ ದಿನದಲ್ಲಿ ಇರೋದ್ರಿಂದಾಗಿ ಹಾಗಾಗಿ ನಮ್ಮನ್ನು ಉತ್ತರಾಧಿಕಾರಿ ಅಂತ ನೇಮಕ ಮಾಡಿ ನಮ್ಮ ಗುರುಗಳು ಆ ಮಠಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರಿಂದ ಅವರು ಯಾವುದಾದ್ರೂ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಬರ್ತಾರೆ. ಪ್ರತಿ ವರ್ಷ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳವರ ಪುಣ್ಯತಿಥಿ ಅಂಗವಾಗಿ ಪ್ರವಚನ, ಪುಣ್ಯ ಕಾರ್ಯಗಳು, ದಾಸೋಹಗಳು ನಡೀತವೆ. ಮತ್ತು ತದನಂತರದಲ್ಲಿ ಶ್ರಾವಣ ಮಾಸದಲ್ಲಿ ನಮ್ಮ ಮಠದ ಪರಂಪರೆ ಪ್ರಕಾರದ ರಾಜಪೋಷಕಗಳು ಆ ಪೀಠ ಪರಂಪರೆಗೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಗಳು ನಡೀತವೆ. ಈ ಮಠ ವಿಶೇಷವಾಗಿ ಇದು ಸ್ವಾಮಿಗಳೇ ಸಾರ್ವಭೌಮತ್ವದ ಮಠ ಅಲ್ಲ. ಈ ಮಠ ಭಕ್ತರು ಮತ್ತು ಸ್ವಾಮಿಗಳ ಆದೇಶದ ಮುಖಾಂತರನೇ ವ್ಯವಸ್ಥಿತವಾಗಿ ನಡೆದಕ್ಕಿಂತಾಗಿ ಈ ಮಠಕ್ಕೆ ಮೂಲ ಪರಂಪರೆಯಿಂದ ಹೋಲ್ ಟ್ರಸ್ಟ್ದವರು ಹಾಗೂ ಸ್ವಾಮಿಗಳೇ ಟ್ರಸ್ಟದ ಅಧ್ಯಕ್ಷರಾಗಿ ಸ್ವಾಮಿಗಳು ಭಕ್ತರ ಆದೇಶದ ಮುಖಾಂತರ, ಭಕ್ತರ ಅಭಿಪ್ರಾಯಗಳ ಮುಖಾಂತರ ನಡ್ಕೊಂಡು ಬರುವುದರಿಂದ ಈ ಮಠ ಬಹಳಷ್ಟು ಬೆಳಕಿಗೆ ಬಂದಿದೆ. ಈ ಮಠದಲ್ಲಿ ಸ್ವಾಮಿಗಳು ಮಾಡಿದ್ದು ಸುಳ್ಳು, ಹಾಗಾಗಿ ಟ್ರಸ್ಟ್ ಕಮಿಟಿಯವರು ಮಾಡಿದ್ದು ಬಹಳ ಸತ್ಯ ಆಗಿರೋದ್ರಿಂದ ಬಹಳಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಹಾಳಾದ್ರೂ ಕೂಡ ಸುಮಾರು 20 ವರ್ಷಗಳಲ್ಲಿ ಮಠವನ್ನು ಮತ್ತೆ ಅದೇ ವ್ಯವಸ್ಥೆಗೆ ತಂದಿಡುವಂತಹ ಕೆಲಸವನ್ನು ಈ ಭಾಗದ ಭಕ್ತರು ಮಾಡ್ತಾ ಇದ್ದಾರೆ, ಕಮಿಟಿಯವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಮಠ ನಡೀತಾ ಹೋಗ್ತದೆ. ಈಗ ಮತ್ತೆ ಈ ವರ್ಷನೇ ಹೋದ ವರ್ಷದಿಂದ ಅನಾಥ ಮಕ್ಕಳು ಕೊಟ್ಟಿರ ಅಂತ ತಿಳ್ಕೊಂಡು ಮಾಡಿ ಮಹಾಮನೆ ಅಂತ ಒಂದು ಹಾಕಿದಕ್ಕಾಗಿ ಹೋದ ಸಲ ಒಂದು 7 ಹುಡುಗರು ಬಂದಿದ್ರು.
ಈ ಸಲ ಒಂದು 20 ಹುಡುಗರ ನಿರೀಕ್ಷೆ ಇತ್ತು. ಒಂದು 15 ಹುಡುಗರು ತಂದೆ ತಾಯಿಗಳಿಲ್ಲದ ಮಕ್ಕಳು ಈ ಮಠಕ್ಕೆ ಬಂದಿದ್ದಾರೆ. ಅವ್ರ ಜೊತೆಯಲ್ಲೇ ನಾವು ಮಠದ ವಚನ ವರ್ಷ ಸಾಧಕರ ಅಂತ ಹೆಸರಿಟ್ಟುಕೊಂಡು ಈ ರೀತಿಯಲ್ಲಿ ಮಾಡುವಂಥ ಕೆಲಸ ಇದೆ. ಈ ಮಠ ಧಾರ್ಮಿಕತೆ ಮತ್ತು ಪ್ರವಚನ ಧರ್ಮ ಪ್ರಸಾರಕ್ಕೆ ಸೀಮಿತ ಆಗಿದೆ ಹೊರತು ಯಾವುದೇ ರೀತಿಯಲ್ಲಿರ್ತಕ್ಕಂತಹ ವಿದ್ಯುನ್ಮಾನಗಳಾದಂತಹ ಆಧುನಿಕ ವ್ಯವಸ್ಥೆಗಳಾಗಿರುವುದು, ಶಿಕ್ಷಣ ಸಂಸ್ಥೆಗಳಿಗೆ ನಾವು ಹೆಚ್ಚಿನ ವ್ಯವಸ್ಥೆ ಕೊಡಲಾರದೆ ಧರ್ಮ ಪ್ರಚಾರಕ್ಕೆ ಹೆಚ್ಚಿನ ವ್ಯವಸ್ಥೆಯನ್ನು ಕೊಟ್ಟು ಈ ಮಠವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನೂ ಇದೇ ರೀತಿಯಲ್ಲಿ ಈ ಮಠ ಸಂಪಾದನಾ ಸಮಯ ಅಂದರೆ ವಚನಗಳನ್ನು ಮರುಮುದ್ರಣ ಮಾಡಿ ಬಸವಾದಿ ಶಿವಶರಣರ ತತ್ವಗಳನ್ನು ಸಹಿಸುವುದಕ್ಕಾಗಿಯೇ ಮಠ ಹುಟ್ಟಿದೆ. ಮುಂದೆ ಅದೇ ಕೆಲಸವನ್ನು ಇದು ಮಾಡ್ತದೆ. ಈ ವರ್ಷದಲ್ಲಿ ಮತ್ತೆ ಮಠಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳ ಬಿಡುಗಡೆಯೂ ಕೂಡ ಮುಂದಿನ ವರ್ಷ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೇ ರೀತಿ ಮಠದ ಪರಂಪರೆ ಮುಂದುವರಿಯುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಪುರಾತನ ಮಠಗಳಲ್ಲಿ ಮತ್ತು ಇತಿಹಾಸದಲ್ಲಿ ಹಳೆಯ ಗತಾಯದ ಮಠಗಳಲ್ಲಿ ಒಂದಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಗುರೂಜಿಗಳಿದ್ರು. ಈ ಮಠ ಭಕ್ತರಿಂದ ಒಳಗೊಂಡು ಇವತ್ತು ಮಠ ಇವತ್ತು ಮುಂದುವರೆದಿದೆ ಹೇಳ್ತಾರೆ. ಜೊತೆಗೆ ಗುರುಗಳೇ, ಈ ನಮ್ಮ ಸರ್ಕಾರದಿಂದ ಈ ಮಠಕ್ಕೆ ಯಾವುದೇ ರೀತಿ ಏನಾದರೂ ಅನುದಾನಗಳಾಗಲಿ ಯಾವುದೇ ಸಪೋರ್ಟ್ ನಿಮಗೆ ಮಠಕ್ಕೆ ಸಿಕ್ಕಿದೆ ಗುರುಗಳೇ? ಹಾಗೂ ಜನಪ್ರಿಯ ಶಾಸಕರಾದಂತಹ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಅವರು ಬಸವಾದಿ ತತ್ವ ಸಿದ್ಧಾಂತಗಳನ್ನು ಹೇಳುವಂತಹ ಸ್ವಾಮೀಜಿಗಳಿಗೆ ಮಠಗಳಿಗೆ ಧಾರ್ಮಿಕ ವ್ಯವಸ್ಥಿತ ರೀತಿಯಲ್ಲಿ ಎಲೆಮರೆಗಿನ ಕಾಯಂತ ಸಹಾಯ ಮಾಡ್ತಾ ಬಂದಿದ್ದಾರೆ. ಆದರೆ ಸರ್ಕಾರದ ಅಧಿನಿಯಮದ ಪ್ರಕಾರದಲ್ಲಿ ಇನ್ನೂ ಈ ಮಠ ಯಾವುದೇ ವ್ಯವಸ್ಥಿತವಾದ ರೀತಿಯಲ್ಲಿ ದುಡ್ಡನ್ನು ತಗೊಂಡಿಲ್ಲ. ಇದು ಭಕ್ತರ ಮೇಲೆ ನಡೆದಿದೆ, ಭಕ್ತರ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಹೋಗ್ತಾ ಇದೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಇನ್ನು ಯಾವುದು ತೆಗೆದುಕೊಂಡಿಲ್ಲ. ಹಾಗಾಗಿ ನಾವು ಕೇಳೋದಿಲ್ಲ, ಅವರಾಗೆ ಕೊಟ್ಟು ನಾವೇನು ಬೇಡ ಅನ್ನೋದಿಲ್ಲ. ಯಾಕಂತಂದರೆ ಬೇಡುವಾತ ಗುರುವಲ್ಲ, ಬೇಡಿಸಿಕೊಂಡು ನೀಡುವಾತ ಜಂಗಮನಲ್ಲ ಅಂತ ತಿಳ್ಕೊಂಡು ಹೇಳುವಂತಹ ನಮ್ಮ ಸಿದ್ಧಾಂತ ಇದೆ. ಹಾಗಾಗಿ ಸರ್ಕಾರದವರು ಮಾಡುವಂತಹ ಕೆಲಸವನ್ನು ನೋಡಿ ಇಲ್ಲಿ ನಡೆಯುವಂತಹ ಬಡವರ್ಗ ವಿದ್ಯಾರ್ಥಿಗಳ ವ್ಯವಸ್ಥಿತವಾದ ರೀತಿಯನ್ನು ನೋಡಿಕೊಂಡು ಅವ್ರು ಮಾಡುವುದಾದರೆ ಮಾಡಲಿ ಹೊರತು ನಾವೇನೇನು ತನಕ ಕೇಳಿದ್ರೆ ಮುಂದೆ ಕೇಳೋದಿಲ್ಲ. ಕ್ಷೇತ್ರದಲ್ಲಿ ವರ್ಷಕ್ಕೊಂದು ಬಾರಿ ಜಾತ್ರಾ ಮಹೋತ್ಸವ ಆ ಥರ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದೆ ಗುರುಗಳಲ್ಲಿ. ವರ್ಷದಲ್ಲಿ ಶಿವರಾತ್ರಿ ತದನಂತರದಲ್ಲಿ ನವಮಿ ತನಕ, ಶಿವರಾತ್ರಿಯಿಂದ 9 ದಿನ ನವಮಿಯಲ್ಲಿ ನಮ್ಮ ಗುರುಗಳು ಲಿಂಗೈಕ್ಯರಾಗಿದ್ದರಿಂದ ಅವರ ಭಕ್ತರು ಬಹಳಷ್ಟು ಕಡೆಗೆ ಕಲಬುರಗಿ ಜಿಲ್ಲೆ ನಾಗಠಾಣದಿಂದ ಹಿಡ್ಕೊಂಡು ಬಿಜಾಪುರದ ಬಬಲೇಶ್ವರದ ಹಿಡ್ಕೊಂಡು ಪೂನಾ, ಮುಂಬೈ ಬಹಳಷ್ಟು 4-6 ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಭಾಳ ವಿಭ್ರಂಜನೆಯಿಂದ ಅವರ ಪುಣ್ಯತಿಥಿಯೇ ಶ್ರೀಮಠದ ಜಾತ್ರಾ ಮಹೋತ್ಸವವಾಗಿ ನಡೀತದೆ. ಶ್ರಾವಣ ಮಾಸದಲ್ಲಿ ಸಿದ್ಧಬಸಪ್ಪ ಗುರುಗಳ ಮೂಲ ಕರ್ತೃವಿನ ಜಾತ್ರಾ ಮಹೋತ್ಸವವನ್ನು ಶ್ರೀಮಠದಲ್ಲಿ ಪ್ರವಚನಗಳ ಮುಖಾಂತರ ನಡೀತದೆ. ಕೊನೆಗೆ ಊರಿನ ಎಲ್ಲ ಸಮಸ್ತ ಸದ್ಭಕ್ತರು ಬಂದು ಅಲ್ಲಿ ದಾಸೋಹವನ್ನು ಮಾಡಿಕೊಂಡು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ ಮೇಲೆ ಕೊನೆಗೆ ತಿಂಗಳಿಗೊಮ್ಮೆ ವಾರ್ಷಿಕ ಶಿವಾನುಭವ, ವಾರ್ಷಿಕ ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗುತ್ತವೆ. ಗುರುಗಳಲ್ಲಿ ಎಲ್ಲ ಮಾತಲ್ಲಿ ಕೇಳಿ ಬರ್ತಾ ಇದೆ. ಬಸವ ತತ್ವವನ್ನು ಇವತ್ತು ಜಾಸ್ತಿ ನೀವು ಆಚರಣೆ ಮಾಡ್ತೀವಿ ಅಂತೇಳಿ ನನಗೆ ಇಲ್ಲಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನೇಳ್ತದೆ ಗುರುಗಳೇ? ಆ ಮಠದ ಪರಂಪರೆ ಮುಖಾಂತರ ನಡೀತದೆ. ಇಸ್ಲಾಂ ಮೊಹಮ್ಮದ್ ಪೈಗಂಬರನ್ನು ಜಾಸ್ತಿಯಾಗಿ ಕೇಳ್ತಾರೆ ಅಂತಂದು ಕೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಉದ್ದೇಶನ ಅದಾಗಿರ್ತದೆ. ಇವು ನಮ್ಮ ಮಠದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಗೆ ಎಲ್ಲ ಮೆರವಣಿಗೆಗಳು ಇಲ್ಲಿಂದನೇ ಹೋಗ್ತವೆ. ಇದು ನಾಡದೇವಿ ಮೆರವಣಿಗೆ, ಈ ಮೂರ್ತಿ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ, ಇದು ವಾಲ್ಮೀಕಿ ಅವ್ರ ಮೂರ್ತಿ. ಇದೇ ರೀತಿಯಲ್ಲಿ ಇಲ್ಲೇ ಎಲ್ಲ ಮೆರವಣಿಗೆಗಳು ಇಲ್ಲಿಂದ ಹೋಗ್ತವೆ, ಮೂರ್ತಿ ಮತ್ತು ಇಲ್ಲಿಗೆ ಬರ್ತವೆ ಪ್ರತಿ ವರ್ಷ. ಅಂದರೆ ಇದು ಬಹಳ ಭಾವೈಕ್ಯತೆ ಇರೋದ್ರಿಂದ ಇದಕ್ಕೆ ಮೆಕ್ಕಾ ಮದಿನಾ ಚಿತ್ರಗಳನ್ನ ಕೊಟ್ಟಿದ್ದಾರೆ. ತೇರದಾಳದ ಪ್ರಭು ಗುರುಗಳು ಅಂತೇಳಿ ಇವರು 100 ದೇಶಗತಿಯ ಗುರುಗಳಾಗಿದ್ದರು. ಕೊನೆಗೆ ಇಲ್ಲಿ ಅವರು ಅಷ್ಟಾವರಣ ಮಂಟಪ ಅಂತ 8 ಮೂಲೆ ಮಂಟಪ, ಇಲ್ಲಿ ಕೊನೆಗೆ 8 ವರ್ಷ ಅವರು ಅನುಷ್ಠಾನ ಮಾಡಿದ್ರು ಅಂತ ತಿಳ್ಕೊಂಡು ಇತಿಹಾಸದ ದಾಖಲೆಗಳ ಪ್ರಕಾರ ತಿಳಿದುಬರ್ತದೆ. ಇದು ಅವ್ರ ವಿಗ್ರಹ ಸುತ್ತು ಕಡೆಗೂ ಮೂರ್ತಿಗಳೆಲ್ಲ ಇದ್ದಾವೆ. ಕೊನೆಗೆ ಇಲ್ಲಿ ವಿಶೇಷವಾಗಿ ಇವು ತಗ್ಗು ಶಿಲೆಗಳಿದ್ದಾವೆ. ಎಲ್ಲ ಕಡೆ ಹೋದ್ರೆ ನೀವು ಉಗ್ಗು ಶಿಲೆಗಳು ನೋಡ್ಬೋದು. ಇಲ್ಲೆಲ್ಲ ಬೆರಳಾಳಿ ಬರೋ ರೀತಿಯಲ್ಲಿ ನಾವು ಮೂರ್ತಿಗಳನ್ನು ಮಾಡಿದ್ದು ಭಕ್ತ ಸಿರಿಯಾಳನ ಮನೆಯನ್ನು ಕಲ್ಲಿನಲ್ಲಿ ಕೆತ್ತೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ಆಲ್ಬಮ್ ಸಿಸ್ಟಮ್ ಸ್ಟ್ಯಾಚಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಚಿತ್ರದಲ್ಲಿ ಭಾವನೆಗಳನ್ನು ಮತ್ತು ಎಲ್ಲ ವ್ಯವಸ್ಥೆಯನ್ನು ತೋರಿಸ್ಬೋದು. ಈ ಒಂದು ಯಾವುದೋ ಮೂರ್ತಿ ಮಾಡಿದ್ರೆ ಒಂದೇ ಮೂರ್ತಿ ತೋರಿಸ್ಬೋದು. ಆದರೆ ಹೀಗಲ್ಲ, ಎಲ್ಲ ಭಾವನೆಗಳನ್ನು ಬೇಡೋದಾಗಿರ್ಬೋದು, ಇಲ್ಲಿ ಯೋಗಿ ಶಿವ ನೀಡೋದಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ರೀತಿಯಲ್ಲಿ ಈಗಿಂಗ ಆಲ್ಬಮ್ ಎಡಿಟಿಂಗ್ ಸಿಸ್ಟಮ್ ಬಂದಿದ್ದಿಲ್ಲ. ಆ ಥರದ ಸಂದರ್ಭದಲ್ಲಿ ಈ ರೀತಿ ಮಾಡಿದ ಮೂರ್ತಿ. ಈ ಬಹಳಷ್ಟು ಮೂರ್ತಿಗಳನ್ನು ಯಾರ್ಯಾರು ದೇವಸ್ಥಾನಗಳು ಕಟ್ಟಿದ್ರೆ ಏನಂತ ಹೇಳ್ಬೋದು ಅಂದರೆ, ನೀವು ಇದು ಕಲ್ಯಾಣ ಚಾಲುಕ್ಯರ ಸಂದರ್ಭದಲ್ಲಿ, ಬದಾಮಿ ಚಾಲುಕ್ಯರ ಸಂದರ್ಭದಲ್ಲಿ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಇವು ಯಾವ ಶೈಲಿ ಅಂದರೆ ಹುಣಸಿಗೋಳ ಮಠದ ಶೈಲಿನೇ. ಈ ಶೈಲಿ ರೀತಿಯಲ್ಲಿ ನಿಮ್ಗೆ ಯಾವ ಮೂರ್ತಿ ಸಿಗಲ್ಲ. ಇನ್ನು ಯಾವ್ದಾದ್ರು ಇನ್ನೊಂದು ಮೂರ್ತಿ ಹೋಲಿಸ್ಬೇಕಾದ್ರೆ ನೀವು ನೋಡ್ಬೋದು, ಇದು ರೀತಿ ಹುಣಸಿಗೋಳ ಮಠದಲ್ಲಿ ಇದೆಯಲ್ಲ ಅಂತ ತಿಳ್ಕೊಂಡು, ಈ ಹುಣಸಿಗೋಳ ಮಠದ ಶೈಲಿಯ ರೀತಿಯಲ್ಲಿ ನಮ್ಮ ಅಜ್ಜರು ಬಹಳ ಹಿರಿಗುರುಗಳಾದಂಥ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳು ಈ
ವಾಸ್ತುಶಾಸ್ತ್ರದಲ್ಲೇ ಬಹಳ ದೊಡ್ಡ ಈ ಶಿಲಾಶಾಸ್ತ್ರದಲ್ಲೇ ಬಹಳ ದೊಡ್ಡ ಬಲ್ಲಿದರಾಗಿರೋದ್ರಿಂದ ಈ ರೀತಿ ಮೂರ್ತಿನ ತಾವೇ ಸ್ವತಃ ಕುಳಿತು ಇದನ್ನು ಕೆತ್ತಿಸೋದ್ರಿಂದ ಈ ಮೂರ್ತಿಗಳೆಲ್ಲ ಕಂಡು ಬರ್ತದೆ. ಕೊನೆಗೆ ಇದು ಕಲ್ಯಾಣ ಕ್ರಾಂತಿಯ ಚಿತ್ರಣವನ್ನು ನಾವು ಕಾಣ್ತೀವಿ. ಇದು ಬಿಜ್ಜಳನ ಅರಮನೆ ಆಗಿರ್ಬೋದು, ಶರಣರ ಹತ್ಯಾಕಾಂಡ ಆಗಿರೋದನ್ನು ಕಾಣಿಸ್ತೇವೆ. ಇದು ಸಿಂಧು ಗೊಲ್ಲಾಳನ ಮನೆಯನ್ನು ನೋಡ್ತೇವೆ. ಇಲ್ಲಿ ಗುಡ್ಡಾಪುರ ದಾನಮ್ಮನ ಮನೆಯನ್ನು ನೋಡ್ತೇವೆ. ಕೊನೆಗೆ ಇದು ಬಸವಣ್ಣನವ್ರ ಮಹಾಮನೆಯಲ್ಲಿ ನೀಲಾಂಬಿಕೆ ಗಂಗಾಂಬಿಕೆ ಅವರು ಊಟಕ್ಕೆ ನೀಡುವಾಗ ಬಸವಣ್ಣ ಎಲ್ಲ ಶರಣರನ್ನು ಕರೆಯೋದನ್ನು ನೋಡ್ತೇವೆ. ಇಲ್ಲಿ ಬಿಜ್ಜಳನ ಹತ್ಯೆ ಮಾಡೋದನ್ನು ನಾವು ನೋಡ್ತೇವೆ. ಕೊನೆಗೆ ಈ ಒಂದೊಂದು ಪೌರಾಣಿಕ ಕಲ್ಪನೆಯ ಚಿತ್ರಗಳನ್ನೆಲ್ಲ ಕೂಡ ನಾವಿಲ್ಲಿ ಕಾಣ್ಬೋದು. ಸುಮಾರು ಈ ರೀತಿಯಲ್ಲಿ ಒಂದು 500 ಶಿಲೆಗಳನ್ನು ನಾವು ಇಸ್ವಿ ಮಠದಲ್ಲಿ ಕಾಣ್ಬೋದು. ಆ ರೀತಿಯಲ್ಲಿ ಅದ್ಭುತವಾದ ಶಿಲಾಶಾಸನಗಳನ್ನು, ಶಿಲಾಚಿತ್ರಗಳನ್ನು ಬಿಂಬಿಸುವಂತಹ ಮಠಗಳು, ವಿಶೇಷವಾಗಿ ಹುಣಸೆಕೊಳ ಮಠ ಇದಕ್ಕೆ ಪ್ರಸಿದ್ಧ. ಇವತ್ತು ಸಮಯವನ್ನು ನಮಗೆ ನಮ್ಮ ನವಕರ್ನಾಟಕ ಟಿವಿಗೆ ಸಮಯ ಕೊಟ್ಟು ಇವತ್ತು ಇವತ್ತು ಮಠದ ಸವಿಸ್ತಾರವನ್ನು ಇವತ್ತು ನಮ್ಮ ಗುರುಜುಗಳಿದ್ದಾರೆ. ಹಾಗಾಗಿ ನಮ್ಮ ನವಕರ್ನಾಟಕ ಟಿವಿ ವತಿಯಿಂದ ಮತ್ತು ಎಲ್ಲ ಇದೆ ಸೇರ್ತಕ್ಕಂಥ ಎಲ್ಲ ಭಕ್ತರುಗಳ ಇವತ್ತು ಸೇರಿ ಇವತ್ತು ನಮ್ಮ ಗುರುಗಳಿಗೆ ಒಂದು ಗುರುವಂದನೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು ಎಲ್ಲ ವೀಕ್ಷಕರು. ಇಂತಹ ಗುರು ಪರಂಪರೆಯ ಇರುವ ಮಠದ ಬಗ್ಗೆ ಭಕ್ತಾದಿಗಳು ತಮ್ಮ ಅನುಭವ ರೀತಿ ಹಂಚಿಕೊಂಡಿದ್ದಾರೆ. ಈ ಮಠಕ್ಕೆ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಹಾಗಾಗಿ ಈ ಮಠಕ್ಕೆ ನಮ್ಮ ಭಕ್ತರು ಬಂದಿದ್ದಾರೆ. ಈ ಮಠದ ಬಗ್ಗೆ ನಮ್ಮ ಭಕ್ತರು ಏನಿರ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಬಸವರಾಜ್ ನಾಯ್ಕ್ ಅಂತ. ನಾವು ಶ್ರೀಮಠಕ್ಕೆ ಬಹುದಿನಗಳಿಂದ ಆವಾಗವಾಗ ಅಜ್ಜರ ದರ್ಶನಕ್ಕೋಸ್ಕರ ಬರ್ತಾ ಇರ್ತೀವಿ. ಅದೇ ಹಿರಿಯ ಅಜ್ಜರು ಇದ್ದಾಗಿಂದಲೂ ಕೂಡ ನಮ್ಮ ಮನೆಯಿಂದ ದರ್ಶನಕ್ಕೆ ಬರ್ತಿದ್ದರು. ಇಲ್ಲಿ ಸುಮಾರು ಬಹುದಿನಗಳಿಂದ ಸಾಮಾಜಿಕವಾಗಿ ಸಾಕಷ್ಟು ಅಜ್ಜಗಳ ಕಡೆಯಿಂದ ಅನಾಥ ಮಕ್ಕಳಿಗಾಗೂ ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳಾಗಿ ಹಾಗೂ ಸಾಮಾಜಿಕವಾಗಿ ಅಜ್ಜಗಳು ನಮ್ಮ ಅಜ್ಜರು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ಸಹಾಯವಿಲ್ಲದೆ ತಾವೇ ಕೂಡ ಭಕ್ತರ ಮೂಲಕ ಮಕ್ಕಳಿಗಾಗಿ ಅಥವಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಬಹಳಷ್ಟು ಪ್ರೋತ್ಸಾಹ ಕೊಡೋದನ್ನು ನಾವಿಲ್ಲಿ ಕಂಡಿದ್ದೀವಿ. ಆಮೇಲೆ ಬಸವ ತತ್ವ ಆಧಾರಿತವಾಗಿ ಸ್ವಾಮೀಜಿಯವರು ಇಲ್ಲಿವರೆಗೂ ಸರ್ವಧರ್ಮ ಸಮಾನತೆಯನ್ನು ಇಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟು ಅಜ್ಜರು ಎಲ್ಲ ಭಕ್ತರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಚನವನ್ನು ನೀಡ್ತಾರೆ. ನಾವು ಹುಟ್ಟಿನಿಂದ ನೋಡ್ತಾ ಬಂದಿದ್ದೀವಿ. ಈ ನಮ್ಮ ಮಠದ ವೈಶಿಷ್ಟ್ಯ ಏನಂದರೆ, ಮೊದಲು ಗುರುಸಿದ್ಧ ಮಹಾಸ್ವಾಮಿಗಳಿದ್ದರು. ಆವಾಗ ಜನ ಭಾಳ ಅವ್ರ ಮೇಲೆ ಇದ್ದರು. ಅವರು ನಾವು ನೋಡಿದ್ದ ಜೀವಂತ ದೇವರು ಅಂದರೆ ಅದು ಒಂದು ನೋಡಿದ್ದು ನಾವು ಗುರುಸಿದ್ಧ ಅಜ್ಜರು. ಭಾಳ ಜನ ಅವರು ಜನರಿಗೆ ಸಹಾಯ ಮಾಡ್ತಿದ್ರು ಮತ್ತು ಭಾಳ ಜನ ಕೇಳಲಿಕ್ಕೆ ಬರ್ತಿದ್ರು. ಅವರಲ್ಲಿ ಏನೊಂದು ವೈಶಿಷ್ಟ್ಯ ಇತ್ತಂದರೆ, ತೆಂಗಿನಕಾಯದಲ್ಲಿ ಅವರು ಜಗತ್ತನ್ನೇ ನೋಡುವಂಥ ಶಕ್ತಿ ಇತ್ತು ಅವರಲ್ಲಿ. ಅಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ, ಯಾರಿಂದ ಆಗ್ತಾಯಿದೆ, ಹೇಗೆ ಆಗ್ತಾಯಿದೆ ಅಂತ ಇಲ್ಲೇ ತೆಂಗಿನಕಾಯಲ್ಲಿ ನೋಡಿ ಅವರಿಗೆ ಪರಿಹಾರವನ್ನು ಕಂಡು ಹಿಡಿದು ಅವ್ರಿಗೆ ಪರಿಹಾರವನ್ನು ಹೇಳ್ತಾಯಿದ್ರು ಅಷ್ಟು ಜನ. ಆ ನಂತರ ಅವರು ಬೆಳೆಸಿದ್ದು ಮತ್ತು ಅವರು ಮಾಡಿದ್ದು ದುಡ್ಡನ್ನು ತಾವು ಏನೂ ಶಾಲಾ ಕಾಲೇಜುಗಳನ್ನು ಮಾಡಲಿಲ್ಲ. ಆದರೆ ಬೇರೆದವರಿಗೆ ಶಾಲಾ ಕಾಲೇಜುಗಳು ಮಾಡೋರಿಗೆ ಹಣವನ್ನು ಧನ ಸಹಾಯವಾಗಿ ಬಹಳವನ್ನು ಎಲ್ಲ ಕಡೆ ನೀಡಿದ್ದಾರೆ. ಅದೇ ನಮ್ಮಲ್ಲಿ ಅವರಿಂದನೇ ನಮ್ಮ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡವು ಎಮ್ಕಂಬೇಡಿಯಲ್ಲಿ. ಆ ಶಿಕ್ಷಣ ಸಂಸ್ಥೆ ಹುಟ್ಟುವುದರಿಂದ ನಮ್ಮ ಎಮ್ಕಂಬೇಡಿಯಲ್ಲಿ ಶಿಕ್ಷಣ ಮಟ್ಟ ಮತ್ತು ಎಲ್ಲರಿಗೂ ಉದ್ಯೋಗ, ಹೀಗೆ ನಮ್ಮ ಊರಿನವರು ಮುಂದೆ ಹೋಗಿ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಬೆಳೆಯೋದಕ್ಕೆ ಒಂದು ನಮ್ಮ ಮಠದ ಒಂದು ದೊಡ್ಡ ಕಾರಣೀಭೂತ ಅಂತ ಹೇಳಿಕೆ ಇಚ್ಛಪಡ್ತೀನಿ. ಮುಂದೆ ಹೊಸಾಗಿದಾಗಿ ಮತ್ತು ನಾವು ನೋಡಿದ್ದು ರಾಚೋಟಿ ಅಜ್ಜನವರು. ಆ ನಂತರ ಅವರು ಒಂದು 30 ವರ್ಷ ಇಲ್ಲಿದ್ದರು. ಅದು ಅವರಿಗೆ ತೀರ್ಕೊಂಡ ನಂತರ ಮತ್ತು ಬೇರೆ ಇನ್ನಮಂಗಲ ಅಜ್ಜನವರು 4 ಮಠದ ಅಧಿಕಾರ ಕೊಟ್ಟ ನಂತರ ಇಲ್ಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿ ಹಿಂದುಳಿತು. ಆ ನಂತರ ನಾವು ಟ್ರಸ್ಟಿಯಾಗಿ ಈ ನಮ್ಮ ಸಿದ್ಧ ಬಸವ ದೇವರು ಮರಿಯಾಗಿ ತಂದು ನಾವು ಒಂದು ಕಾರ್ಯಾಲಯ ಕಟ್ಟಿದ್ದೀವಿ. ನಂತರ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀವಿ. ನೀವು ಮಾಡಿದ ಕಾರ್ಯಕ್ರಮ ನೋಡಿದ್ರಲ್ಲ, ಅದು ಎಲ್ಲ ಏನೂ ಇರಲಿಲ್ಲ. ಅದೆಲ್ಲ ಮಾಡಿ ಒಂದು ಹಂತಕ್ಕೆ ತಂದು ಡೆವಲಪ್ಮೆಂಟ್ ಮಾಡಿದ್ವಿ.
ನಾವು ಮತ್ತು ಅಜ್ಜನವರಿಗೆ ಏನು ಬೇಕಾದೆಲ್ಲ ಸಹಾಯ ಮಾಡ್ತಾ ಬಂದಿದ್ದೀವಿ. ಮತ್ತು ಇಲ್ಲಿ ನೋಡೋದ್ರಾಗ ಹಳೆ ಶಿಲಾಶಾಸನ ಇದೆ, ನೀವು ನೋಡಿ ವಿಡಿಯೋ ಮಾಡ್ಕೋಬೋದು. ಭಾಳ ಒಳ್ಳೆಯ ಶಿಲಾಶಾಸನ ನಮ್ಮ ಗುರುಸಿದ್ದಜ್ಜನವರಿದ್ದಾಗ ಅವರು ತಮ್ಮ ಖರ್ಚಿನಲ್ಲೇ ಮಾಡಿ ಇದು. ಮತ್ತು ಇಲ್ಲಿ ಶಾಂತಿಯ ತೋಟ ಅಂದರೆ ಇಲ್ಲಿ ನಮ್ಮ ಸಿಟಿಯಲ್ಲಿ ತಾಜ್ ಮಹಲ್ ಇದೆ, ನಮಾಜ್ ಮಾಡೋದು ಇದನ್ನೂ ಇದೆ. ಎಲ್ಲರೂ ಬರ್ತಿದ್ರು, ಮುಸಲ್ಮಾನರು ಬರ್ತಿದ್ರು, ಎಲ್ಲರೂ ಈಗ ಆದರೂ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸೌಹಾರ್ದಯುತವಾದ ಎಮ್ಕನ್ ಮಡಿ ಇದು. ಯಾರು ಏನು ಅಂತ ಎಲ್ಲಿಯೂ ಏನೂ ಆದ್ರೂ ಭೀ ನಮ್ಮ ಎಮ್ಕನ್ ಮಡಿಯಲ್ಲಿ ಇಂದು ಏನೂ ಆಗಿಲ್ಲ, ಆಗುವುದೂ ಇಲ್ಲ. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಗುರುಗಳು ಚಲೋ ನಮ್ಮ ಹಾಗೆ ಎಮ್ಕಂಬಡಿ ಜನರಿಗೆ ಬುದ್ಧಿ ಕೊಟ್ಟಿರುವುದರಿಂದ ಇಂಥದ್ದು ಏನು ವಾತಾವರಣ ಇನ್ನತಕ ಸೃಷ್ಟಿಯಾಗಿಲ್ಲ, ಮುಂದೆ ಆಗುವುದೂ ಇಲ್ಲ. ಹೀಗಾಗಿ ಇಷ್ಟೇ ಹೇಳಿ ಬಯಸ್ತೇನೆ. ಈಗ 25 ವರ್ಷಗಳಿಂದ ನಾನು ಆಟೋ ಚಲಾಯಿಸ್ತಾ ಇದ್ದೆ. ಈಗ 74 ವರ್ಷ ಆದಮೇಲೆ ನಾನು ಆಟೋ ನಿಲ್ಲಿಸಿ ಒಂದು 7-8 ವರ್ಷ ಆಯಿತು. ಆಟೋ ನಿಲ್ಲಿಸಿ ನಾನು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಈ ಮಠದ ಬಗ್ಗೆ ನನಗೆ ಅನುಭವ ಹೇಳಬೇಕಂತ ಭಾಳ ಆಸೆ. ನಾನು ಪ್ರಸ್ತುತ ಇವರಿನವನು ಅಲ್ಲ. ನಾನು ಇವರಿಗೆ 1995 ಬಂದೆ. ಮಾಡೋದವ್ರಿದ್ದರು, ಶ್ರೀ ಗುರುಸಿದ್ಧ ಸ್ವಾಮಿಗಳು ಇದ್ದರು. ಅವರು ನನಗೆ ಮಠಕ್ಕೆ ಬಂದಾಗ ಯಾವ ಊರು ಅಂತ ಪ್ರಶ್ನೆ ಮಾಡಿದ್ರು. ನನಗೆ ಯಾವ ಊರು ಅಂತ ಹೇಳಲಿಕ್ಕೆ ಸರಿಯಾಗಿ ತಿಳಿಲಾರಕ್ಕೆ ಸ್ವಲ್ಪ ಮೂಢನಾಗೆ ನೆಕ್ಕೆ. ಎಲ್ಲ ಜನ ಹೋದ್ಮೇಲೆ ನನಗೆ ಹತ್ತಿರ ಕರೆದು ಯಾವ ಊರು ಪಾತಮ್ಮ ನಿಮ್ಮದಂತಂದರು. ಆವಾಗ ಜರ ನಮಸ್ಕಾರ, ನನಗೆ ಯಾವ ಊರು ಅಂತ ಹೇಳಲಿಕ್ಕೆ ಮುಜುರಾಗ್ತಾಯಿದೆ. ನಾನು ಹುಟ್ಟಿದ್ದು ಒಂದು ಊರು, ಅದನ್ನು ಬಿಟ್ಟು ಬೇರೆ ಊರು ಕೆಲಸ ಮಾಡಲಿಕ್ಕೆ ಹೋದೆ. ಅಲ್ಲಿಂದ ಬಿಟ್ಟು ಈ ಊರಿಗೆ ಬಂದೇನೆ. ಈ ಊರು ನಮ್ಮದು ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ನನಗೆ ಕನ್ಫ್ಯೂಸ್ ಆಗಿ ನಿಮ್ಗೆ ಹೇಳಿಲ್ಲ ನಮಸ್ಕಾರ ಅಂತಂದೆ. ಆವಾಗ ದೇವರೆಲ್ಲ ಒಳ್ಳೆ ಮಾಡ್ತಾನೆ. ಒಂದು ತೆಂಗಿನಕಾಯಿ ತೊಗೊಂಡು ಮಾಡ್ತಿದ್ರು. ತೆಂಗಿನಕಾಯಿದ್ದೇ ವೈಶಿಷ್ಟ್ಯ ಈ ಮಠದ್ದು. ತೆಂಗಿನಕಾಯಿ ನೋಡಿ ನಮ್ಮ ಹುಷಾರನ್ನು ಹೇಳ್ತಿದ್ರು ಅವರು. ನನಗೂ ತೆಂಗಿನಕಾಯಿ ಕೊಟ್ಟು ಅದರಲ್ಲಿ ಏನೋ ಮಾತ್ರ ಮಾಡಿ ದೇವರಲ್ಲಿ ಭಕ್ತಿ ಇಡು, ನಿನಗೆ ಒಳ್ಳೆಯದಾಗುತ್ತೆ, ಮತ್ತು ನಿನಗೆ ಮನಸ್ಸು ಬಂದರೆ ಮಠದ ಕಡೆ ಬಾ ಅಂತ ನನಗೆ ಒಂದು ಆಶೀರ್ವಾದ ಮಾಡಿದರು. ನಾನು ಪ್ರತಿ ಸೋಮವಾರ ಮಠಕ್ಕೆ ಬರ್ತಿದ್ದೆ. ಅವ್ರು ನಮಗೆ ಉಳಿಸ್ಕೊಂಡೆ. ಕೊನೆಗೆ ನನ್ನ ಮಗಳು ಇದೇ ಊರಿನಲ್ಲಿ ಕೆಲಸ ಸಿಕ್ತು. ನಾನು ಇಲ್ಲೇ ಓಡಿಸಿದೆ. ಅಜ್ಜರ ಆಶೀರ್ವಾದದಿಂದ ನಾನು ಒಳ್ಳೆಯಾಗಿದ್ದೀನಿ. ಸಮಾಜ ಸೇವೆ ಮಾಡುವಂಥ ಬುದ್ಧಿ ಆ ಅಜ್ಜರ ಸಂಬಂಧದಿಂದ ನಾನು ಬಂದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದಲ್ಲದೆ ಈ ಹುಣಸಿಕೊಳ್ಳ ಮಠದ ವೈಶಿಷ್ಟ್ಯ ಏನಂದರೆ ಇಲ್ಲಿ ಶಿಲಾ ಒಂದು ಇದಿದೆ. ನೀವು ಶಿಲೆಗಳನ್ನು ತೋರಿಸ್ತೀನಿ ಆಮೇಲೆ. ವಿಚಿತ್ರದ ಶಿಲೆಗಳನ್ನು ಮಾಡಿದ್ದಾರೆ. ಇಲ್ಲಿ ಅವು ಮಾರಾಟಕ್ಕೂ ಸಿಗುತ್ತೆ. ತಿರುಗುವಂಥ ರಥ ಮಾಡ್ತಾ ಪ್ರಯತ್ನ ಮಾಡ್ತಿದ್ರು. ಪಾಪ ಅದು ಆಗಲಿಲ್ಲ, ಅದು ಅದಕ್ಕೂ ನಿಂತೋಯಿತು. ಮತ್ತು ಈ ಮಠದ ಉದ್ದೇಶ ಇದು ಪ್ರವೃತ್ತಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಮಠದಲ್ಲಿರುವ ಇನ್ನೊಂದು ವಿಶೇಷತೆ ಎಂದರೆ ಮಕ್ಕಳಿಗೆ ವಸತಿಯ ಜೊತೆಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಹಲವು ಮಕ್ಕಳು ಅಲ್ಲಿಯೇ ಇದ್ದು ಮೌಲ್ಯಯುತವಾದ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ. ನನ್ಗೆ ಹೀಗೆ ನನ್ನ ಮಗ ಇದ್ದಿತ್ತು ಮೊದಲು ಶ್ರವಣಬೆಳಗೊಳಕ್ಕಿದ್ದಿದ್ರಿ. ಆಮೇಲೆ ನನ್ಗೆ ಈಗ ಗೊತ್ತಾಗಿದ್ದು ಒಬ್ರು ಹೇಳಿದ್ರು ನನಗೆ, ಇಲ್ಲಿ ಹುಣಸಿಕೊಳ ಅಂತ ಮಠ ಇದೆ, ಅಲ್ಲಿ ಹೋಗಿ ಹಾಕಿ ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ, ಸ್ಕೂಲ್ದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಬೇರೆಯವ್ರದ್ದು ಕೇಳಿದ್ ಹೇಳಿ ನಾ ಬಂದ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಚೆನ್ನಾಗಿ ಅನಿಸಿತು. ಹಾಗಾಗಿ ಇಲ್ಲೇ ಮಕ್ಕಳನ್ನ ಇಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ್ರಿ ನಾನು. ಇದು ಮೊದಲನೇ ಸಾರಿ ಬಂದಿದ್ದೆ. ಇಲ್ಲೇ ಮೊದಲನೇ ಸಾರಿ ಅಡ್ಮಿಷನ್ ಮಾಡಿದ್ದು. ಎಲ್ಲ ಓಕೆ ಇದೆ, ಚೆನ್ನಾಗಿದೆ. ಎಲ್ಲ ಕ್ಲೈಮೇಟ್ ಅದು ಚೆನ್ನಾಗಿದೆ, ಎಲ್ಲ ಟ್ರೀಟ್ ಅದು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪುಟ್ಟ, ನಿನ್ನ ಹೆಸರೇನಪ್ಪ? ಅಮಿತ್. ಏನು ಓದ್ತಾ ಇದೆಯಾ? 7th ಕ್ಲಾಸ್. ನಿಮ್ಮ ಅಪ್ಪನ ಹೆಸರೇನಪ್ಪ? ರಮೇಶ್. ಅಮ್ಮನ ಹೆಸರು? ಕವಿತಾ. ಎಲ್ಲಿದ್ರಪ್ಪ ಅವರು? ಬಿರಡಿ. ಇಲ್ಲಿದ್ರಿ? ಹೌದಾ. ನೀನು ಯಾವಾಗ ಇಲ್ಲೇ ಇರ್ತೀಯನಪ್ಪ? ನೀನು ಊರಿಗೆ ಹೋಗ್ತಾ ಇರ್ತೀಯಾ? ಅವರು ಹೋಗ್ತಾರೆ. ಹೋಗ್ತಾ ಬರ್ತಾ ಇರ್ತೀಯಾ? ಸರಿಯಪ್ಪ. ಚೆನ್ನಾಗಿ ಓದ್ತಾ ಇದೆಯಾ? ಸರಿಯಪ್ಪ. ನೀ ನಿಮಗೆಲ್ಲ ಊಟ ಎಲ್ಲ ಸ್ವಾಮೀಜಿಗಳು ಎಲ್ಲ ಫ್ರೀ ಉಚಿತವಾಗಿ ಕೊಡ್ತಾರಲ್ಲಪ್ಪ ಎಲ್ಲ ನಿಮಗೆ? ಪಾಠ ಸಮೇತ ಎಲ್ಲ ಉಚಿತವಾಗಿ ಕೊಡ್ತಾರಲ್ಲಪ್ಪ ನಿಮಗೆ? ಸರಿ ಆಯ್ತಪ್ಪ. ನೀವು ಕೂಡ ಮಠದ ಅದ್ಭುತ ದೈವಿಕ ಅನುಭವದ ಜೊತೆಗೆ ನಿಮ್ಮ ಮಕ್ಕಳಿಗೂ ಉಚಿತ ಹಾಗೂ ಮೌಲ್ಯಯುತ ಶಿಕ್ಷಣ ಕೊಡಿಸುವ ಹಂಬಲ ಇದ್ದರೆ ಹುಕ್ಕೇರಿ ಹುಣಸೇಕುಳ ಮಠಕ್ಕೆ ಒಮ್ಮೆ ಭೇಟಿ ನೀಡಿ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.